ಹಾಯ್ ಹಲೋ ಫ್ರೆಂಡ್ಸ್. ವಿದುರಾಶ್ವತ್ಥ ಹೆಸರು ಕೇಳೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ನೋಡಿಲ್ಲ ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಇದೀಗ ನಾವು ಆಂಧ್ರ ಹತ್ತತ್ರ ಬರುತ್ತೆ ವಿದುರಾಶ್ವತ್ಥ, ಅಲ್ಲಿ ಬಂದಿದ್ದೀವಿ. ಏನಕ್ಕೆ ಈ ವಿದುರಾಶ್ವತ್ಥ ಅಂತ ಹೆಸರು ಬಂತು, ಏನು ಕಾರಣ ಅಂತ ತಿಳ್ಕೊಳ್ಬೇಕು ಅಂತಂದರೆ ಇದು ಕಂಪ್ಲೀಟು ಎಲ್ಲ ವಿಡಿಯೋ ನೋಡಬೇಕು. ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಬನ್ನಿ. ಈಗ ಮಹಾಭಾರತ ಕಥೆ ಎಲ್ಲರೂ ಕೇಳೇ ಇರ್ತೀರ. ಮಹಾಭಾರತದಲ್ಲಿ ಕೌರವರು ಪಾಂಡವರಿಗೆ ಯಾವ ರೀತಿ ಯುದ್ಧ ಆಯಿತು, ಏನೇನು ನಡೀತು, ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿನ ಯಾವ ರೀತಿ ಅವಮಾನ ಮಾಡಿದ್ರು, ಹಾಗೆ ಏನೇನು ಕಿರುಕುಳ ಕೊಟ್ಟರು, ಕೃಷ್ಣ ಸಂಧಾನ ಮಾಡೋದಕ್ಕೆ ಹೋದಾಗ ಶ್ರೀಕೃಷ್ಣನಿಗೆ ಮೂದಲಿಸಿ, ಹಾಗೆ ಒಂದು ಗುಂಡು ಸೂಜಿ ಮೊನೆಯಷ್ಟು ಜಾಗ ಕೊಡೋದಿಲ್ಲ ಅಂಥೇಳಿ ಹೀಯಾಳಿಸಿ ಕಳಿಸಿದ್ರು. ಇದರ ಪರಿಣಾಮ ಘನಘೋರ ಯುದ್ಧ ನಡೀತು. ಲಕ್ಷಾಂತರ ಸೈನಿಕರು, ಅನೇಕ ಅಕ್ಷೋಹಿಣಿ ಸೈನ್ಯ, ಹಾಗೆ ಗಜಗಳು, ಗಜಪಡೆ ಎಷ್ಟಿತ್ತು ಅಷ್ಟು ಎಲ್ಲವೂ ಹೋಗಿ ಕೊನೆಗೆ ಕೌರವರು ಯಾವ ರೀತಿ ಹತರಾದರು ಅದನ್ನು ಹೇಳೋದಕ್ಕೆ ಅಸಾಧ್ಯ. ಹಾಗೆ ಇಲ್ಲಿ ಕುರುವಂಶಕ್ಕೆ ಧೃತರಾಷ್ಟ್ರರಿಗೆ ವಿದುರ ಅನ್ನೋರು ಮಂತ್ರಿಯಾಗಿದ್ದರು. ಅಂದರೆ ಸಲಹೆ ಸೂಚನೆಗಳು ದೇಶದ ಹಾಗೂ ರಾಜ್ಯದ ಹಿತಕ್ಕಾಗಿ ಯಾವ್ಯಾವ ರೀತಿ ಅವ್ರಿಗೆ ಸಲಹೆಗಳನ್ನ ಕೊಡ್ಬೋದು, ಆ ರೀತಿಯೆಲ್ಲ ಸಲಹೆಗಳನ್ನ ಕೊಟ್ಟು ಒಂದು ಆಡಳಿತವನ್ನು ಮುನ್ನಡೆಸ್ತಾ ಇದ್ದಂಥ ಶಕ್ತಿಯಾಗಿದ್ದರು. ಅಂಥ ಶಕ್ತಿ ಇಡೀ ಕುರುವಂಶ ನಿರ್ನಾಮವಾದಂಥ, ಅದು ತೀರಾ ನಿಕೃಷ್ಟವಾದಂಥ ರೀತಿಯಲ್ಲಿ ನಿರ್ನಾಮವಾದಂಥ ರೀತಿಯಲ್ಲಿ ಮನಸ್ಸು ನೊಂದು ಅವರು ತಪಸ್ಸು ಮಾಡ್ತಾ ಇದ್ದಂಥ ಮೈತ್ರೇಯ ಮಹಾಮುನಿಗಳ ಹತ್ರ ಒಂದು ಅವರು ವಿದುರ ಕೇಳ್ಕೊಳ್ತಾರೆ, ನಾನು ಮನಸ್ಸು ತುಂಬ ನೊಂದೋಗ್ಬಿಟ್ಟಿದ್ದೀನಿ, ನನಗೆ ಶಾಂತಿ ಬೇಕು ಅನ್ನೋಂಥ ರೀತಿಯಲ್ಲಿ ಕೇಳಿದಾಗ ಅವರು ಒಂದು ಪೂಜ್ಯನೀಯ ಜಾಗವನ್ನು ತೋರಿಸ್ತಾರೆ. ಅಲ್ಲಿ ನೀನು ಒಂದು ಅಶ್ವತ್ಥ ವೃಕ್ಷವನ್ನು ನೆಡು. ಈ ವೃಕ್ಷದಲ್ಲಿ ಶ್ರೀಮನ್ನಾರಾಯಣರು ಲಕ್ಷ್ಮೀನಾರಾಯಣರ ಸಮೇತ ಅಶ್ವತ್ಥನಾರಾಯಣರಾಗಿ ಇಲ್ಲಿ ನೆಲೆ ನಿಲ್ತಾರೆ ಅನ್ನೋಂಥದ್ದು ಒಂದು ಇದನ್ನು ಹೇಳಿ, ಸಾರಾಂಶವನ್ನು ಹೇಳಿ ಅಶ್ವತ್ಥ ವೃಕ್ಷನ ನೆಡೋದಕ್ಕೆ ಒಂದು ಸೂಕ್ತ ಸ್ಥಳವನ್ನು ನಿಗದಿ ಮಾಡ್ತಾರೆ. ಅಲ್ಲಿ ವಿದುರ ಅವರು ಬಂದು ಅಶ್ವತ್ಥ ವೃಕ್ಷವನ್ನು ನೆಟ್ಟು ಪೂಜೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣರು ಸೇರಿದಂಥ ಸಂದರ್ಭದಲ್ಲಿ ಅಶ್ವತ್ಥನಾರಾಯಣರು ಅಂತ ಅಲ್ಲಿ ಒಂದು ಹೆಸರು ಪ್ರಖ್ಯಾತಿ ಪಡೆಯುತ್ತೆ ಆ ಜಾಗ. ಇಲ್ಲಿ ವಿದುರ ಅವರು ಅಶ್ವತ್ಥ ವೃಕ್ಷವನ್ನು ನೆಟ್ಟಿದ್ದಕ್ಕೆ ಆ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಅಂತ ಹೆಸರು ಬರುತ್ತೆ. ಈ ಹೆಸರು ಯಾವ ರೀತಿ ಬಂತು ಅಂತ ಗೊತ್ತಾಯ್ತಲ್ವ. ಹಾಗೆ ಇಲ್ಲಿ ಇನ್ನೂ ಅನೇಕ ಪುಣ್ಯ ಕಾರ್ಯಗಳಿವೆ. ಇವೆಲ್ಲ ಮಾಡ್ತಾ ಹೋದಾಗ ನಮಗೆ ಆ ಪುಣ್ಯದ ಫಲವಾಗಿ ಅನೇಕ ಕಾರ್ಯಸಿದ್ಧಿಗಳಾಗ್ತವೆ. ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾಗದೋಷ. ಯಾರ್ಯಾರಿಗೆ ನಾಗದೋಷ ಇದೆ ಅವರೆಲ್ಲ ಬಂದು ಇಲ್ಲಿ ನಾಗದೋಷವನ್ನು ಪರಿಹಾರ ಮಾಡ್ಕೊಳ್ಬೋದು. ಎರಡನೇದು, ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿದ್ರೆ ಯಾವ್ಯಾವ ರೀತಿ ಚರ್ಮ ಕಾಯಿಲೆ ಇರ್ತೈತೆ ಅವ್ರಿಗೆ ವಾಸಿಯಾಗುವಂಥದ್ದು. ಹಾಗೆ ಯಾರ್ಯಾರು ಯಾವ್ಯಾವ ರೀತಿ ವಿವಿಧವಾದಂಥ ಬೇಡಿಕೆಗಳು ಬೇಡ್ಕೊಳ್ತಾರೆ, ವಿದ್ಯೆಗೆ ಸಂಬಂಧಪಟ್ಟಂತೆ ಅವರು ಭಕ್ತಿಯಿಂದ ಬೇಡ್ಕೊಂಡು ಹೋದರೆ ಅವ್ರಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಹಾಗೆ ಸಂತಾನ ಪ್ರಾಪ್ತಿಗಾಗಿ ಇಲ್ಲಿ ಅತಿ ಮುಖ್ಯವಾಗಿ ಬರೋಂಥದ್ದು ಸಂತಾನ ಪ್ರಾಪ್ತಿಗಾಗಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಸಂತಾನವನ್ನು ಬೇಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಸಂತಾನ ಆಗುತ್ತೆ. ಹೀಗೆ ಹಲವಾರು ವಿಧಗಳಲ್ಲಿ ಎಲ್ಲ ರೀತಿಯಲ್ಲಿಯೂ ಭಕ್ತವೃಂದವನ್ನು ಆಶೀರ್ವದಿಸುತ್ತಾ ನೆಲೆ ನಿಂತಿರ್ತಕ್ಕಂಥ ಅಶ್ವತ್ಥನಾರಾಯಣ ಸ್ವಾಮಿ ಎಲ್ಲ ಭಕ್ತರಿಗೂ ಆಶೀರ್ವದಿಸುತ್ತಾ ನೆಲೆ ನಿಂತಿರ್ತಕ್ಕಂಥದ್ದು ಈ ದೇವಾಲಯ. ಈ ದೇವಾಲಯ
ಆಂಧ್ರ ಸಮೀಪ ಒಂದು 5-6 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇರೋವಂಥ ದೇವಾಲಯ ಇದು. ಈ ದೇವಾಲಯಕ್ಕೆ ಬಂದು ಏನೇ ಹರಸ್ಕೊಂಡ್ರು ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ಅನ್ನಪ್ರಸಾದ ಇರುತ್ತೆ, ಊಟ ಪ್ರತಿನಿತ್ಯ ಊಟ ನಡೀತಾ ಇದೆ. ಹಾಗೆ ಇಲ್ಲಿ ಮದುವೆ ಮಾಡೋವಂಥವ್ರಿಗೆ ಕಲ್ಯಾಣ ಮಂದಿರವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಈಗ ಎಲ್ಲ ರೀತಿಯಲ್ಲಿಯೂ ಭಕ್ತರಿಗೆ ಅನುಕೂಲ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾವುದೇ ಭಕ್ತಾದಿಗಳು ಭೇದ ಭಾವ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅವರ ಒಂದು ಫಲಾಫಲಗಳೇನಿದೆ ಅದನ್ನು ಭಗವಂತನಲ್ಲಿ ಅವರು ಕೂಡ ಕೇಳ್ಕೊಳ್ತಾರೆ. ಹಾಗೆ ನಮ್ಮ ಭಕ್ತಿಯಿಂದ ನಾವು ಭಗವಂತನ ಗೆಲ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ವಿದುರಾಶ್ವತ್ಥ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿದಂಥ ಎಷ್ಟೋ ಜನಕ್ಕೆ ಅವರು ಕೇಳಿದಂಥ ಫಲಗಳು ಪ್ರಾಪ್ತಿಯಾಗಿದೆ, ಸಂತಾನ ಅಭಿವೃದ್ಧಿಯಾಗಿದೆ, ಹಾಗೆ ವಿದ್ಯೆಯಲ್ಲಿ ಬೆಳೆದು ಬಂದಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಅಥವಾ ನಮ್ಮ ಉದಾಹರಣೆ ಕಾಣ್ಬೋದು. ಇಲ್ಲಿ ಅಂತಹ ಅಪರೂಪದಲ್ಲಿ ಅಪರೂಪ, ವಿರಳದಲ್ಲಿ ವಿರಳವಾಗಿರುವಂತಹ ಈ ದೇವಾಲಯ ಭಕ್ತಾದಿಗಳಿಗೆ ಹೇಳಿ ಮಾಡಿಸಿದಂಥ ದೇವಾಲಯ. ಈ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನಾಗಮ್ಮನ ಪ್ರಾರ್ಥನೆ ಮಾಡಿಕೊಂಡ್ರೆ, ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥನೆ ಮಾಡಿಕೊಂಡೆ, ಅಶ್ವತ್ಥ ನಾರಾಯಣ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆ ಏನು ಬಯಸ್ತಾರೆ ಆ ಬಯಸಿದಂಥ ಭಾಗ್ಯ ಅವ್ರಿಗೆ ಫಲಿಸುತ್ತೆ ಅನ್ನೋಂಥದ್ದು ಸುದೀರ್ಘವಾದಂಥ ನಂಬಿಕೆ. ಇದು ಸರಿಸುಮಾರು 5,000 ವರ್ಷಗಳ ಇತಿಹಾಸ ಇರತಕ್ಕಂಥ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರವನ್ನು ಒಮ್ಮೆ ನೋಡಿ ನಮ್ಮ ಜನ್ಮ ಪಾವನ ಮಾಡ್ಕೊಬೇಕು. ಹಾಗೆಯೇ ಈ ಪುಣ್ಯಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಎಷ್ಟೋ ಪವಾಡಗಳು, ಎಷ್ಟೋ ಜನಕ್ಕೆ ಆಗಿರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಹಾಗೆ ಇಂಥ ಪುರಾತತ್ವ ದೇವಾಲಯಗಳನ್ನ ನಾವೆಲ್ಲ ಉಳಿಸ್ಬೇಕಾಗಿದೆ. ಇದು ನಮ್ಮ ಹಿಂದೂ ಜಾಗೃತಿಯ ಧರ್ಮ. ಜೈ ಹಿಂದ್, ಜೈ ಕರ್ನಾಟಕ.